ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈ ಒಂದು ವ್ಲಾಗ್ ಬಂದು ನನ್ನ ಇಂಟ್ರಡಕ್ಷನ್ ವಿಡಿಯೋ ಆಗಿರುತ್ತೆ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಸುಮಾರು 3 ವರ್ಷ ಆಯಿತು. ಏನಕ್ಕೆ ಈಗ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ಒಂದು 2 ವರ್ಷ ನಾನು ಗ್ಯಾಪ್ ಕೊಟ್ಬಿಟ್ಟಿದೆ. ಸೊ ವ್ಲಾಗ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಒಂದು ಇಂಟ್ರಡಕ್ಷನ್ ವಿಡಿಯೋ ಮೂಲಕ ನಾನು ಮತ್ತೆ ಯೂಟ್ಯೂಬ್ಗೆ ಎಂಟ್ರಿ ಕೊಡೋಣ ಅಂತ ಹೇಳಿ ಈ ಒಂದು ಇಂಟ್ರಡಕ್ಷನ್ ವಿಡಿಯೋನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಂಪಲ್ ಆಗಿ ನಂದು ಚಾನಲ್ ಬಗ್ಗೆ ನನ್ನೊಂದು ವ್ಲಾಗ್ ಬಗ್ಗೆ ಹೇಳಿ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಂತಾನೆ ಹೇಳ ಓಲ್ಡ್ ಅಂತ ಹೇಳ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನನ್ನ ಚಾನೆಲ್ ಬಂದು ಫಸ್ಟ್ ಮಾಮ್ ಆ್ಯಂಡ್ ಬೇಬಿ ಕನ್ನಡ ವ್ಲಾಗ್ಸ್ ಅಂತ ಇತ್ತು. ಈಗ ಚೇಂಜ್ ಮಾಡಿದ್ದೀನಿ, ಹೊಸದಾಗೆ ಮಾಡೋಣ ಅಂತ ಹೇಳಿ, ಹೊಸದಾಗಿ ಶುರು ಮಾಡೋಣ ಅಂತ ಹೇಳಿ ನೇಮ್ಸ್ DP ಎರಡನ್ನು ಚೇಂಜ್ ಮಾಡಿದ್ದೀನಿ. ಮುಂಚೆ ಇದ್ದಿದ್ದು ಮಾಮ್ ಆ್ಯಂಡ್ ಬೇಬಿ ಕನ್ನಡ ವ್ಲಾಗ್ಸ್ ಅಂತ, ಈಗ ಚೇಂಜ್ ಮಾಡಿರೋದು ಇಂದು ಜೊತೆ ಮೂರ್ತಿ. ಇಂದು ಅಂದರೆ ನಾನು, ಮೂರ್ತಿ ಅಂದರೆ ಹಸ್ಬೆಂಡು. ಸೊ DP ಕೂಡ ನಂದು ನನ್ನ ಹಸ್ಬೆಂಡದೇ ಇದೆ. ಸೊ ಯಾರೆಲ್ಲ ನನ್ನ ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಹೊಸ ಫ್ಯಾಮಿಲೀಸು, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ, ಶಾರ್ಟ್ಸ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಎನಿವೇ, ನಾನು ಯಾಕೆ ಸ್ಟಾಪ್ ಮಾಡಿದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ನನಗೆ ಈ ಒಂದು ವ್ಲಾಗಲ್ಲಿ ಹೇಳೋದಕ್ಕೆ ನಿಂತ್ಕೊಂಡ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ಯಾಕೆ ಸ್ಟಾಪ್ ಮಾಡಿದೆ ಅಂತ ಹೇಳಿ. ಇದನ್ನು ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಶಾರ್ಟ್ಸ್ ಆಗ್ತಾ ಇದೆ ಫ್ರೆಂಡ್ಸ್. ಆಲ್ರೆಡಿ ನಾನು 1 ಮಂತಿಂದನೇ ಸ್ಟಾರ್ಟ್ ಮಾಡಿದ್ದೀನಿ, ಬರೀ ಶಾರ್ಟ್ಸ್ ಆಗ್ತಾ ಇದೆ. ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ, ತುಂಬ ಗ್ಯಾಪ್ ಆಗಿರೋದ್ರಿಂದ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಶಾರ್ಟ್ಸ್ ಫೀಡ್ ಮಾತ್ರ ಹಾಕ್ತಾ ಇದೆ. ಈ ಒಂದು ಗ್ಯಾಪಲ್ಲಿ ಏನೆಲ್ಲ ಮಾಡಿದ್ದೀನಿ ನಾನು, ಅಥವಾ ಏನೆಲ್ಲ ಎಲ್ಲಿ ಓಡಾಡಿರ್ಬೋದಾಗಿರೋದು, ಅದು ಪ್ರತಿಯೊಂದು ವಿಡಿಯೋಗಳನ್ನ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಚೆಕ್ ಮಾಡಿ, ತುಂಬ ಚೆನ್ನಾಗಿ ಹೋಗಿದೆ ವಿಡಿಯೋಸು. ಅದಕ್ಕೋಸ್ಕರ ಇನ್ಯಾಕೆ ತಡ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈ ಇಂಟ್ರಡಕ್ಷನ್ ವಿಡಿಯೋ ಮೂಲಕ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ತುಂಬ ಗ್ಯಾಪ್ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಏನು ಮಾತಾಡಬೇಕು ಅಂತಲೇ ಆ್ಯಕ್ಚುಲಿ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೊಂದು ಏನೇ ವಿಷಯ ಇದ್ರೂ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡೋಣ. ಈ ವ್ಲಾಗ್ನ ಅನಿಸಿಕೆ, ಈ ಥರ ನಾನು ಮತ್ತೆ ಸ್ಟಾರ್ಟ್ ಮಾಡಿರೋದು ಬಗ್ಗೆ ಅನಿಸಿಕೆ, ನನ್ನ ಹೇಗೆ ಸಪೋರ್ಟ್ ಮಾಡ್ತೀರಾ ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನನ್ನ ನೆಕ್ಸ್ಟ್ ವ್ಲಾಗ್ಗೆ. ಯಾವ ಥರ ಅಟ್ಲೀಸ್ಟ್ 1 ಕಮೆಂಟ್ ಬಂದರೂ ನನಗೆ ಖುಷಿನೇ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡೋವಾಗ ತುಂಬ ಒಂದು ನರ್ವಸ್ನೆಸ್ ಇರುತ್ತೆ. ಸೊ ಹಾಗೆ ನನಗೂ ಕೂಡ ಇದೆ. ಬಟ್ ಜನ ಸಪೋರ್ಟ್ ಸಿಕ್ಬಿಟ್ರೆ ನಾವು ಮಾಡ್ಬೋದಲ್ಲ ಅಂತ ಆರಾಮಾಗಿ ಮಾಡ್ಬೋದು. ನನ್ನ ಒಂದು ಬ್ಲಾಗಲ್ಲಿ ನೀವು ಒಳ್ಳೊಳ್ಳೆ ಕಂಟೆಂಟ್ನ ನೋಡ್ತೀರಾ, ಒಳ್ಳೊಳ್ಳೆ ಹೆಲ್ತ್ ಟಿಪ್ಸ್ನ ನೋಡ್ತೀರಾ. ಮಕ್ಕಳ ಬಗ್ಗೆ, ದೊಡ್ಡವ್ರ ಬಗ್ಗೆ, ಎಲ್ಲರ ಬಗ್ಗೆನೂ ಅಷ್ಟೇ ಹೆಲ್ತ್ ಟಿಪ್ಸ್ ಚೆನ್ನಾಗಿ ನೋಡ್ಬೋದು. ಹಾಗೆ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ, ನನ್ನ 2 ಮಕ್ಕಳು, ಹೆಣ್ಮಕ್ಳು 2 ಇದ್ದಾರೆ, ಆ ಹೆಣ್ಮಕ್ಳ ಜೊತೆ ನನ್ನ ಜೀವನ ಹೇಗಿರುತ್ತೆ ಅನ್ನೋದನ್ನ ನೀವು ನನ್ನ ಬ್ಲಾಗಲ್ಲಿ ಖಂಡಿತ ನೋಡ್ಬೋದು. ಹಾಗೆ ನಾನು ನೆಕ್ಸ್ಟ್ ವೆಯ್ಟ್ ಲಾಸ್ ವಿಡಿಯೋ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ನೀವು ವೆಯ್ಟ್ ಲಾಸ್ ಮಾಡಬೇಕಾ? ಹಾಗಾದರೆ ಇನ್ಯಾಕೆ ತಡ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ವ್ಲಾಗ್ನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟನ್ನು ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ, ಈ ಒಂದು ವಿಡಿಯೋ, ಇಂಟ್ರಡಕ್ಷನ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸ್ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.